ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ. ಇದು ಊರಲ್ಲೆಲ್ಲ ನಿಮ್ಮನ್ನ ತುಂಬ ಹೊಗಳ್ತಾ ಇದ್ರು. ಮಕ್ಕಳಿಗೆ ನೀವೇ ಪಾಠ ಹೇಳೋದಂತೆ, ತುಂಬ ಸಂತೋಷ. ಇದು ಈ ನಾಟಕ ನಡೀತಲ್ಲ, ಅದನ್ನ ಯಾರು ಹೇಳ್ಕೊಟ್ಟಿದ್ದು? ಅದಕ್ಕೆ ಸಂಭಾಷಣೆ ಯಾರು ಬರೆದಿದ್ದು? ಈ ನಾಟಕ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ನಾಟಕದ ನಿರ್ದೇಶನ, ಸಂಭಾಷಣೆ, ರಚನೆ ಮಾಡಿದ್ದು ನಮ್ಮ ಭಾಗ್ಯ ಟೀಚರ್. ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇಲ್ಲ, ಸಾಧ್ಯನೇ ಇಲ್ಲ. ಇದನ್ನೆಲ್ಲರೂ ಬರೆದಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ಮಗು ಮಾತಾಡಿದ ಪ್ರತಿಯೊಂದು ಮಾತುಗಳು ನನ್ನ ಜೀವನದಲ್ಲಿ ಕೇಳಿರೋ ಮಾತುಗಳೇ. ಅದೆಲ್ಲ ನಂದಿನಿ ಹೇಳಿದ ಮಾತುಗಳು. ಹಾಗಿದ್ರೆ ನಂದಿನಿ ಎಲ್ಲಿರ್ಬೋದು? ಅಥವಾ ನಂದಿನಿ ಇಲ್ಲದೆ ಇದ್ರೂ ನನಗೆ ಮಾತ್ರ ಹಾಗನ್ನಿಸ್ತಿದ್ಯಾ? ಇದೆಲ್ಲ ಭ್ರಮೇನಾ? ಒಂದು ಅರ್ಥ ಆಗ್ತಾ ಇಲ್ಲ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಪ್ರೀತಿ ಶಾಶ್ವತ ಅಂತ ನಂದಿನಿ ಬರ್ದಿದ್ದು ನನ್ನ ಕಣ್ಣಲ್ಲಿ ಕಟ್ಟುತ್ತಾ ಇದೆ. ಯಜಮಾನ್ರೆ, ನಾಟಕ ಮುಗೀತು. ಹಳ್ಳಿಯವರೆಲ್ಲ ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೇಕಂತೆ. ಒಂದು ಅರ್ಧ ಗಂಟೆ ಇಲ್ಲೇ ಇದ್ದು ಅವ್ರನ್ನ ಮಾತಾಡ್ಸ್ಕೊಂಡು ಆಮೇಲೆ ಹೊಡ್ಬೋದು. ಆಗ್ಲಿ ಸೋಮ. ನಂದಿನಿ ಇದ್ದಾಳೆ, ಆದರೆ ಎಲ್ಲಿದ್ದಾಳೆ? ಯಾರ ಮೂಲಕ ಈ ಮಾತನ್ನ ಇಲ್ಲಿಗೆ ತಲುಪಿಸಿದಾಳೆ? ಯಾಕೆ ಮುಖ ತೋರಿಸ್ಲಿಲ್ಲ? ಅವ್ರ ಜೊತೆ ಮಾತಾಡ್ತಿದ್ರೆ ನನಗೆ ಯಾಕೆ ಒಂಥರ ಅನ್ನಿಸ್ತಾ ಇತ್ತು. ಅವ್ರು ಎಲ್ಲೋದ್ರು?